ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ನಗರದ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ಸಂಪಾದಿ ರಂಗ ಸಂಭ್ರಮ. ಬೆಂಗಳೂರು ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಸಂಪಾಜಿ ಸಾಂಸ್ಕೃತಿಕ ಸಂಭ್ರಮ. ಮುಖ್ಯ ಅತಿಥಿಗಳಾಗಿ ಕಿರುತೆರೆ ಮತ್ತು ಬೆಳ್ಳಿತೆರೆ ಕಲಾವಿದರಾದ ಶ್ರೀ ಶಂಕರ್ ಭಟ್, ಕೆಪಿಸಿಸಿಯ ಕಾನೂನು ಮತ್ತು ಮಾನವ ಹಕ್ಕುಗಳ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀ ಪದ್ಮನಾಭ ಜತಿಲ, ಪತ್ರಕರ್ತರು ಮತ್ತು ಚಲನಚಿತ್ರ ಕಲಾವಿದರಾದ ಶ್ರೀ ಗಂಡಸಿ ಸದಾನಂದ ಸ್ವಾಮಿ, ಅಭಯ ಆಂಜನೇಯ ಸ್ವಾಮಿ ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀ ಎಲ್.ಡಿ. ವೆಂಕಟನಾರಾಯಣ್, ಹಿರಿಯ ಪತ್ರಕರ್ತರಾದ ಶ್ರೀ ರಮೇಶ್ ಸುರವಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಶೋಭೆ ನೀಡಿದರು. ಕೊಳ್ತಾ ಇದ್ದೀವಿ ಅಂತೇಳಿ ನನ್ನ ಹತ್ರ ಬಂದು ಕೇಳಿದಾಗ ಖಂಡಿತವಾಗಿಯೂ ರಾಜ ಸಂಪಾಜಿ ಅವರೇ, ಈ ಹಿಂದೆ ನಾನು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಸುಮಾರು ಈ ವೇದಿಕೆಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದೀವಿ. ಖಂಡಿತವಾಗಿ ನಾನು ನಿಮಗೆ ಸಹಕಾರವನ್ನು ಕೊಡ್ತೀವಿ, ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ ಅವರಿಗೆ ಹೇಳಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಆತ್ಮೀಯರೇ, ಬಹುಶಃ ಇವತ್ತಿನ ಈ ಮಕ್ಕಳ ಒಂದು ನಾಟ್ಯ, ಅವರಲ್ಲಿರುವಂಥ ಪ್ರತಿಭೆಗಳನ್ನು ಇವತ್ತಿಗೆ ಹೊರತರುವಂಥ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಅಭಿಪ್ರಾಯ ಪಡ್ತಾ ಇದ್ದೀನಿ. ಈ ಸಂದರ್ಭ ನನಗೆ ಒಬ್ಬ ಖ್ಯಾತ ನಾಟಕಕಾರ, ಲೇಖನಗಾರ ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ಮಾತು ನೆನಪಿಗೆ ಬರ್ತಾ ಇದೆ. ಪ್ರತಿಭೆಗಳು ಹುಟ್ಟುವುದು ಗುಡಿಸಲಿನಲ್ಲಿ, ಅದು ಸಾಯುವುದು ಅರಮನೆಯಲ್ಲಿ ಅಂತೇಳಿ. ಯಾಕೆ ಈ ಮಾತನ್ನು ಆತ್ಮೀಯರೇ ಈ ಸಂದರ್ಭ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಅಡಗಿರುವಂಥ ಎಷ್ಟೋ ಸೂಕ್ತ ಪ್ರತಿಭೆಗಳು ಇಂದು ಅವಕಾಶದ ಕೊರತೆಯಿಂದ ಬೆಳಕಿಗೆ ಬರದೆ ಹಾಗೆ ಉಳಿದು ಬಿಟ್ಟವೆ. ಇಂತಹ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವುದರ ಮುಖಾಂತರ ಈ ಸಂಘ ಸಂಸ್ಥೆಗಳು ಈ ಪ್ರತಿಭೆಗಳು ಅನ್ನು ಬೆಳಕಿಗೆ ತರುವಲ್ಲಿ ಸಹಕಾರವಾಗ್ತದೆ. ಆದ್ದರಿಂದ ಇವತ್ತಿನ ಈ ಕಾರ್ಯಕ್ರಮ ಕೂಡ ಒಂದು ಸ್ಫೂರ್ತಿದಾಯಕ ಅಂತೇಳಿ ಸಂದರ್ಭ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ. ಆತ್ಮೀಯರೇ, ಸಮಾಜದಲ್ಲಿ ಇಂದು ನಮಗೆ ಅವಿನಾಭಾವ ಸಂಬಂಧದ ನಾವು ಕೊರತೆ ಕಾಣ್ತಾ ಇದ್ದೀವಿ. ಜನರಲ್ಲಿ ಪ್ರೀತಿ ವಿಶ್ವಾಸದ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಸಂದರ್ಭ ನಾವು ಬಲಗೈಯನ್ನು ಎಡಗೈ ನಮ್ಮದಂತ ಒಂದು ಪರಿಸ್ಥಿತಿ ಸಮಾಜ ನಿರ್ಮಾಣ ಆಗಿದರೆ ತಪ್ಪಾಗಲಾರದು. ಯಾಕೆ ಇಂಥ ಒಂದು ವಾತಾವರಣ ನಿರ್ಮಾಣ ಆಯಿತು? ಸಮಾಜದಲ್ಲಿ ಯುವ ಜನಾಂಗವನ್ನು ಮುಂದೆ ತರಬೇಕು. ಮಕ್ಕಳಲ್ಲಿ ತಂದೆ ತಾಯಿ ಹಿರಿಯರನ್ನು ಗೌರವಿಸುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸಬೇಕು. ಸಮಾಜಕ್ಕೆ ಅವರು ಮಾದರಿ ಆಗಬೇಕು. ಆ ರೀತಿಯಲ್ಲಿ ಯುವ ಜನಾಂಗದ ಮಾತ್ರ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಅಂತೇಳಿ ನಾನು ಈ ಸಂದರ್ಭ ಅಭಿಪ್ರಾಯ ಪಡ್ತಾ ಇದ್ದೆ. ಬಹುಶಃ ನನಗೆ ಕಂಡಂಗೆ ನನ್ನ ಆಫೀಸಿಗೆ ಭಾಳ ಒಬ್ಬ ಹಿರಿಯ ಕಕ್ಷಿಗಾರೊಬ್ಬರು ಬಂದಿದ್ರು. ನನ್ನ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿದರು, ಯಾಕೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ತುಂಬ ಬಗ್ಗಿ ನಡೀತಾರೆ ಅಂತ. ನಾನು ಹೇಳಿದೆ, ಒಂದು ಕಾಲದಲ್ಲಿ ಜೋಳಿಗೆಯನ್ನು ಹಾಕಿಕೊಂಡು ಹೋಗಿ ಮನೆಯಲ್ಲಿ ಭಿಕ್ಷೆಯನ್ನು ಬೇಡಿ ಆ ಮುಖಾಂತರ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ಕಳಿಸಿದಂಥ ಮಹಾನ್ ಭಾವ ನಡೆದಾಡುವ ದೇವರಿಗೆ ಎಂದು ಹೇಳ್ತಾರೆ. ವಯಸ್ಸಾಗಿದೆ ಅಂತ ವಯಸ್ಸಾದವರು ಇನ್ನೂ ನಮ್ಮ ಜೊತೆಗೆ ಇದ್ದು ಅವರು ನಮಗೆ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ, ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಅಂತ ನಾನು ಅವರಿಗೆ. ಇದು ಭಾಳ ವರ್ಷಗಳ ಹಿಂದೆ, ಈಗ ಅವರು ಸ್ವಾಮೀಜಿಗಳು ಶಿವೈಕ ಆಗಿದ್ದಾರೆ. ಇದು ಭಾಳ ವರ್ಷಗಳ ಹಿಂದೆ ಅಂತ ನಡೆದಂಥ ಮಾತು. ಅವರು ನನ್ನ ಮಾತನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿಲ್ಲ, ಭಾಗಶಃ ನನ್ನ ಮಾತಿಗೆ ಅವನು ಒಪ್ಪಿಕೊಂಡು
ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಎಷ್ಟೇ ಶ್ರೀಮಂತನಾಗಲಿ, ಎಷ್ಟೇ ಅಧಿಕಾರನೂ ಹೊಂದಲಿ, ಎಷ್ಟೇ ಯಶಸ್ವಿಯನ್ನು ಗಳಿಸಲಿ, ಅವನು ಬಗ್ಗಿ ತಗ್ಗಿ ನಡಿಬೇಕು ಅಂತೇಳಿ ತಮ್ಮ ಕಾರ್ಯರೂಪ ಮುಖಾಂತರ ಸಮಾಜಕ್ಕೆ ತೋರಿಸಿಕೊಡ್ತಾ ಇದ್ದಾರೆ. ಅಂದು ಆತ್ಮೀಯರೇ, ಎಷ್ಟೊಂದು ಅರ್ಥಪೂರ್ಣವಾದ ಜೀವನ. ಈ ರೀತಿಯ ಬೆಳವಣಿಗೆಯಿಂದ ಆಗಬೇಕು. ಈ ರೀತಿಯ ಬೆಳವಣಿಗೆಯಿಂದ ಆಗಬೇಕು. ಅದಕ್ಕಾಗಿ ಯುವ ಜನಾಂಗವನ್ನು ನಾವು ಇವತ್ತು ತಿದ್ದಬೇಕು. ಮುಖ್ಯವಾಗಿ ಮಕ್ಕಳಿಗೆ ಪಠ್ಯೇತರ ಜೊತೆಗೆ ಸಾಮಾಜಿಕ ಬದುಕು, ಹಿರಿಯರನ್ನು ಗೌರವಿಸುವಂಥ ಒಂದು ಪ್ರವೃತ್ತಿಯನ್ನು ಅವನು ಬಳಸ್ಕೊಂಡ್ರೆ ಮಾತ್ರ ಸಮಾಜದಲ್ಲಿ ಒಂದು ಒಳ್ಳೆ ಬೆಳವಣಿಗೆಯನ್ನು ನಾವು ಕಾಣಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಆತ್ಮೀಯರೇ, ನಾವು ಶ್ರೀರಾಮಚಂದ್ರನನ್ನು ಪೂಜಿಸ್ತೇವೆ. ಶ್ರೀರಾಮಚಂದ್ರ ತ್ರೇತಾಯುಗ ಶ್ರೀರಾಮಚಂದ್ರ ಅದಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಶ್ರೀರಾಮಚಂದ್ರ ಪ್ರತಿ ಯುಗಕ್ಕೂ ಪ್ರತಿ ಕಾಲಕ್ಕೂ ಶ್ರೀರಾಮಚಂದ್ರ ಅವನ ಸಂದೇಶಗಳು, ಅವನು ನಡ್ಕೊಂಡು ಬಂದಂಥ ದಾರಿ. ಅದೇ ರೀತಿ ನಾವು ಸೀತಾಮಾತೆಯನ್ನು ನಾವು ಪೂಜಿಸ್ತಾ ಇದ್ದೀವಿ. ಜನಕ ಮಹಾರಾಜನ ಮಗಳು ಅಂತ ನಾವು ಓದಿದ್ದೇವೆ ಬಿಟ್ಟರೆ ಸೀತೆಯ ಬಗ್ಗೆ ನಮ್ಗೆ ಹೆಚ್ಚಾಗಿಲ್ಲ. ಆದರೆ ಸೀತೆ ನಡ್ಕೊಂಡಂಥ ಆದರ್ಶ ಜೀವನವನ್ನು ನಾವು ಇವತ್ತು ಜನರ ಮುಂದೆ ಇಡ್ತಾ ಇದ್ದೀವಿ. ಆದ್ದರಿಂದ ಈ ರೀತಿಯ ಬೆಳವಣಿಗೆ ಇವತ್ತು ನಾವು ಕಾಣಬೇಕು. ಮಕ್ಕಳಿಗೆ ನಾವು ಬರೀ ಸ್ಕೂಲು ವಿದ್ಯಾಭ್ಯಾಸ, ಆ ಪುಸ್ತಕದ ಪಠ್ಯೇತರಗಳನ್ನು ಕಳಿಸೋದರ ಜೊತೆಗೆ ಮಾನವೀಯತೆ ಮೌಲ್ಯಗಳನ್ನು ನಾವು ಕಳಿಸುವಂಥ ಒಂದು ಅಭಿವೃದ್ಧಿ, ಒಂದು ವ್ಯವಸ್ಥೆ ಸಮಾಜದಲ್ಲಿ ಆಗಬೇಕು. ಆವಾಗ ಮಾತ್ರ ಮಕ್ಕಳು ಮುಂದಿನ ಜೀವನದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಬಹುದು ಅಂತ ನನ್ನ ಅಭಿಪ್ರಾಯವಾಗಿದೆ. ಅದೇ ರೀತಿ ತಂದೆ ತಾಯಿಗಳ ಮಾರ್ಗದರ್ಶನ ಪಡೆಯಿರಿ. ತಂದೆ ತಾಯಿಗಳು ಯಾರು ಮಕ್ಕಳು ಹಾಳಾಗಬೇಕು ಅಂತ ತಂದೆ ತಾಯಿಗಳು ಬಯಸುವುದಿಲ್ಲ. ತಂದೆ ತಾಯಿಗಳ ಮಾರ್ಗದರ್ಶನವನ್ನು ಪಡೆದು ನೀವು, ನನಗೆ ನೆನಪಿಗೆ ಬರ್ತದೆ, ನಾವು ಯಕ್ಷಗಾನದ ಬಹಳ ಮೊದಲಿಂದಲೂ ನಮ್ಮ ದಕ್ಷಿಣ ಕರಾವಳಿಯವರು ಯಕ್ಷಗಾನದ ಬಗ್ಗೆ ಬಹಳ ಒಂದು ಆತ್ಮಾಭಿಮಾನ ಹೊಂದ್ಕೊಂಡಿದ್ದವರು. ಯಕ್ಷಗಾನದಲ್ಲಿ ಒಂದು ಮಾತಿದೆ, ತಂದೆ ತಾಯಿಗಳ ಮಾರ್ಗದರ್ಶನ ಇಲ್ಲದೆ ಬೆಳೆದಂಥ ಮಕ್ಕಳು ದೇಶ ಕಂಟಕರಾಗ್ತಾರೆ ಅಂತೇಳಿ. ಆದ್ದರಿಂದ ಯಾವತ್ತೂ ಅಷ್ಟೇ, ಎಲ್ಲಿಯೂ ಅಷ್ಟೇ, ಯಾವುದು ವಿದ್ಯೆಗಳನ್ನು ಕಲಿಯಿರಿ, ಎಲ್ಲಿಯ ಯಾವ ಮಟ್ಟಕ್ಕಾದರೆ ಬೆಳೀರಿ ನೀವು. ಆದರೆ ನೀವು ಬೆಳೆದು ಬಂದಂಥ ದಾರಿ, ಗುರು ಹಿರಿಯರನ್ನು, ತಂದೆ ತಾಯಿಗಳನ್ನು ನೀವು ಗೌರವಿಸ್ತಾ ಹೋದರೆ ಸಮಾಜ ನಿಮ್ಮನ್ನು ಗೌರವಿಸ್ತೇವೆ, ನಿಮ್ಮ ಉತ್ತುಂಗ ಮಟ್ಟಕ್ಕೆ ನೀವು ಬೆಳೀತೀರಿ ಅಂತ ಹೇಳುವಂಥ ಈ ಸಂದರ್ಭ ನಾನು ಅಭಿಪ್ರಾಯ ಪಡ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಒಳ್ಳೆ ಮೋಟಿವೇಟ್ ಸ್ಪೀಚ್ ಕೊಟ್ಟಿದ್ದೀರಾ. ಅದರಲ್ಲೂ ವಿಶೇಷವಾಗಿ ಇವತ್ತು ಮಕ್ಕಳ ಜವಾಬ್ದಾರಿ, ತಂದೆ ತಾಯಿ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಇಂಥ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳೋದೇ ಭಾಳ ಒಂದು ವಿಶೇಷ ಅಂತ ನಾನು ಹೇಳ್ಬೋದು. ಯಾಕೆಂದರೆ ರಾಜ ಸಂಪಾಜೆಯವರು ಅಂಥ ಒಂದು ಇದರ ಮಾಧ್ಯಮ ಆರು ಎಂಥ ಒಂದು ದೊಡ್ಡ ಇದರಿಂದ ಬಂದವರಲ್ಲ, ಆದರೆ ಸಮಾಜದ ಕಳಕಳಿಯನ್ನು ಹೊಂದಿದ ಒಂದು ವ್ಯಕ್ತಿ. ಇವತ್ತು ಸಮಾಜದಲ್ಲಿ ಏನು ನಡೀತಾ ಇದೆ, ಶಿಕ್ಷಣ ಎಲ್ಲಿಗೆ ಹೋಗ್ತಾ ಇದೆ, ಮಕ್ಕಳ ಜವಾಬ್ದಾರಿಗಳೇನು, ತಂದೆ ತಾಯಿಗಳ ಜವಾಬ್ದಾರಿ ಏನು, ಹಿರಿಯರ ಜವಾಬ್ದಾರಿ ಏನು, ಇದು ಸಮಾಜಕ್ಕೆ ಮಕ್ಕಳಿಗೆ ಮೊದಲಾಗಿ ಮನದಟ್ಟಾಗಬೇಕು. ಈ ರೀತಿಯ ಬದಲಾವಣೆಗಳನ್ನು ಪಠ್ಯಪುಸ್ತಕದಲ್ಲಿ ಸಹ ತರಬೇಕು. ಅದಕ್ಕೆ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಯಾಕೆ ಅಂತೇಳಿದರೆ, ಯಾವುದೇ ಮಕ್ಕಳು ಫಸ್ಟು ನಮ್ಮ ಸಂಸ್ಕೃತಿಯನ್ನು ಕಲಿಬೇಕು. ಯಾವುದೇ ಸಂಸ್ಕೃತಿಯನ್ನು ಕಲಿಯದೇ ಇದ್ದ ಮಕ್ಕಳು ನೀವು ಏನೇ ಓದಿದ್ರು, ಯಾವುದೇ ದೇಶಕ್ಕೆ ಹೋಗಿ ವಿದೇಶಕ್ಕೆ ಹೋಗಿ ನೀವು ಉದ್ಯೋಗವನ್ನು ಮಾಡಿದರೂ ನಿಮ್ಮ ಸಂಸ್ಕೃತಿಯನ್ನು ನೀವು ಕಲಿಯದಿದ್ದರೆ ಅದು ನಿಮ್ಮನ್ನು ಉತ್ತುಂಗ ಸ್ಟೇಜಿಗೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯವನ್ನು ಪಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರಾಜ ಸಂಪಾಜೆ ಅವರ ಬಳಗದವರು ಬಹಳ ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ನನ್ನ ಹಿತೈಷಿಗಳು, ನನ್ನವರು ಎಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಗಣ್ಯರು ಆಗಮನಿಸಿದ್ದಾರೆ. ಬಹಳ ಒಂದು ಮಕ್ಕಳ ಒಂದು ನೃತ್ಯ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಯುತ್ತೆ. ಆದರೆ
ಅದರ ಜೊತೆಗೆ ಹೆತ್ತವರು ಸಹ ಮಕ್ಕಳಿಗೆ ಹೆಚ್ಚಾಗಿ ಯಾವುದೇ ವಿಚಾರಗಳಲ್ಲಿ ಒತ್ತಡವನ್ನು ಮಾಡದೆ, ಇವತ್ತು ನಾವು ನೋಡ್ತಾ ಇದ್ದೀವಿ ಕ್ರೈಮ್ಗಳು ನಡೀತಾ ಇದೆ. ಯಾರು ಕ್ರೈಮ್ ಮಾಡ್ತಾ ಇದ್ದಾರೆ? ಯುವಕರು, ಯುವತಿಗಳು. ಯಾಕೆ ಕ್ರೈಮ್ ನಡೀತಾ ಇದೆ? ಒಂದು ಸಣ್ಣ ವಿಚಾರಗಳನ್ನು ಸಹ ತಾಳ್ಮೆಯನ್ನು ತಗೊಳ್ಳುವಂಥ ಒಂದು ಅಷ್ಟು ಶಕ್ತಿಯನ್ನು ಸಹ ಅವರಿಗೆ ನಾವು ತುಂಬಿಸಿಲ್ಲ. ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಬೇಕು, ತಾಳ್ಮೆಯನ್ನು ಬೆಳೆಸುವಂಥ ಒಂದು ತಾಳ್ಮೆಯಾಗಿ ಬೆಳೆಸುವಂಥ ಒಂದು ಪ್ರವೃತ್ತಿಯನ್ನು ನಾವು ತರಬೇಕು. ಯಾವುದೇ ವಿಚಾರಗಳಲ್ಲಿ ಮಾರ್ಕ್ಸ್ ಕಮ್ಮಿ ಬಂತು, ಇಲ್ಲ ಯಾವುದೇ ಒಂದು ವಸ್ತುವನ್ನು ಕಳ್ಕೊಂಡ್ರು, ಅದೇ ರೀತಿ ಒಂದು ವಿಚಾರದಲ್ಲಿ ಓಟದಲ್ಲಿ ಅವರು ಸೋತರು, ಅವರಿಗೆ ನೀವು ಯಾವುದೇ ರೀತಿಯಲ್ಲಿ ಅದನ್ನು ಸೋಲು ಅಂತ ಹೇಳಬಾರದು. ಆತ್ಮವಿಶ್ವಾಸವನ್ನು ತುಂಬಿದ ಮಾತ್ರ ಮಕ್ಕಳು ಅವರ ಭವಿಷ್ಯವನ್ನು ಮುಂದೆ ಕಟ್ಟಿಕೊಳ್ತಾರೆ ಅಂತ ಹೇಳುವಂಥ ಈ ಅಭಿಪ್ರಾಯ ನಾನು ಹೇಳ್ತಾ, ಇವತ್ತು ತುಂಬ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿದೆ. ಭಾನುವಾರ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಎಲ್ಲ ಸಂಸ್ಥೆ, ನಮ್ಮ ರಾಜ್ಯ ಸಂಪಾಜೆ ರಂಗ ಸಂಗಮ ಬೆಂಗಳೂರು. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.